ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪಿಂಡಜಪ್ರವರಾರೂಢಾ ಚಂಡಕೋಪಾಸ್ತ್ರಕೈರ್ಯುತಾ ಪ್ರಸಾದಂತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ. ಈ ದಿನ ನವದುರ್ಗೆಯರ ಮೂರನೇ ಅವತಾರವಾದಂತಹ ಚಂದ್ರಘಂಟಾ ದೇವಿಯ ಬಗ್ಗೆ ತಿಳಿಯೋಣ. ಜಗಜ್ಜನನಿ ದುರ್ಗೆಯ ಮೂರನೇ ಶಕ್ತಿಯ ಹೆಸರು ಚಂದ್ರಘಂಟ ಎಂದು. ಮೂರನೇ ದಿನ ಇದೇ ಹೆಸರಿನಿಂದ ದೇವಿಯನ್ನು ಆರಾಧನೆ ಮಾಡುತ್ತೇವೆ. ಈ ಚಂದ್ರಘಂಟಾ ದೇವಿಯು ಹಿಂದಿನ ಅವತಾರವಾದಂತಹ ಬ್ರಹ್ಮಚಾರಿಣಿ ಆಗಿದ್ದಾಗ ಕಠೋರವಾದ ತಪಸ್ಸನ್ನಾಚರಿಸಿ ಶಿವನನ್ನು ವಿವಾಹವಾಗುತ್ತಾಳೆ. ಈ ವಿವಾಹದ ಸಂದರ್ಭದಲ್ಲೇ ಈಕೆಗೆ ಚಂದ್ರಘಂಟ ಎಂಬುವಂತಹ ಹೆಸರು ಬಂತು. ಈ ಬ್ರಹ್ಮಚಾರಿಣಿಯ ತಂದೆಯಾಗಿರುವಂತಹ ಹಿಮವಂತನ ಅರಮನೆಯಲ್ಲಿ ವಿವಾಹವನ್ನು ಏರ್ಪಡಿಸಲಾಗಿತ್ತು. ವರನ ಬರುವಿಕೆಗಾಗಿ ಎಲ್ಲರೂ ಕಾಯುತ್ತಿದ್ದರು. ಎದುರಾಗಿ ಶಿವ ಮತ್ತು ಶಿವನ ಗಣಗಳು ಬಂದಾಗ ಈ ಬ್ರಹ್ಮಚಾರಿಣಿಯ ತಾಯಿಯಾದ ಮೈನಾದೇವಿಗೆ ಬಹಳ ಭಯವಾಯಿತು. ಕಾರಣ ಶಿವನು ಸರ್ಪಭೂಷಣಗಳಿಂದ ಗಜಚರ್ಮಾಂಬರನಾಗಿ ಮೈಯೆಲ್ಲ ಭಸ್ಮವನ್ನು ಬಳಿದುಕೊಂಡು ಕ್ರೋಧವಾದ ಕಣ್ಣಿನಿಂದ ಬರುತ್ತಿದ್ದಾನೆ. ನೋಡಲು ಬಹಳ ಘೋರವಾಗಿದೆ. ಅದರ ಜೊತೆಗೆ ಆತನ ಜೊತೆಯಲ್ಲಿ ಬರುತ್ತಿರುವ ಎಲ್ಲರೂ ಕೂಡ ಅಘೋರಿಗಳಂತೆ ಕಾಣುತ್ತಿದ್ದಾರೆ. ಇದನ್ನು ನೋಡಿದಂತಹ ಶೈಲಪುತ್ರಿ ತಾಯಿ ಮೈನಾದೇವಿಗೆ ಭಯವಾಗುತ್ತೆ. ಆ ಕ್ಷಣದಲ್ಲಿ ಪಾರ್ವತಾದೇವಿಯು ಬ್ರಹ್ಮಚಾರಿಣಿಯಿಂದ ಮುಂದಿನ ಅವತಾರವಾಗಿ ಶಿವನು ಹೇಗೆ ತನ್ನ ಶಿರಸ್ಸಿನಲ್ಲಿ ಚಂದ್ರನನ್ನು ಇಟ್ಟುಕೊಂಡಿದ್ದಾನೋ ಅದೇ ರೀತಿ ತಾನೂ ಕೂಡ ತನ್ನ ಮಸ್ತಕದಲ್ಲಿ ಘಂಟೆಯ ಆಕಾರದಿಂದ ಚಂದ್ರನನ್ನು ಇರಿಸಿಕೊಳ್ತಾಳೆ. ಶಿವನು ಹೇಗೆ ಘೋರವಾಗಿ ಕಾಣುತ್ತಿದ್ದಾನೋ ಶಿವನಿಗೆ ತಕ್ಕ ಪತ್ನಿಯಾಗಬೇಕು ಎಂದು ತಾನೂ ದಶಭುಜಗಳನ್ನು ಉಳ್ಳವಳಾಗ್ತಾಳೆ. ದಶಭುಜಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಳ್ತಾಳೆ. ಆದರೆ ಭಕ್ತರಿಗೋಸ್ಕರವಾಗಿ ಅಭಯ ಹಸ್ತವನ್ನೂ ತಾಳುತ್ತಾಳೆ. ಈ ರೀತಿ ವಿವಾಹಕ್ಕೆ ಚಂದ್ರಘಂಟ ಎಂಬುವಂತಹ ರೂಪವನ್ನು ತಾಳಿ ಸಿದ್ಧಳಾಗುತ್ತಾಳೆ. ಈಕೆಯನ್ನು ಆರಾಧಿಸಿದವರಿಗೆ ಮಣಿಪೂರಕ ಚಕ್ರವು ಜಾಗೃತಗೊಳ್ಳುತ್ತದೆ. ದುಷ್ಟರ ಶಿಕ್ಷೆಯನ್ನು, ಶಿಷ್ಟರ ರಕ್ಷಣೆಯನ್ನು ಮಾಡುತ್ತೇನೆ ಎಂಬುವ ಸಂಕಲ್ಪದೊಂದಿಗೆ ಈ ಚಂದ್ರಘಂಟಾ ದೇವಿಯು ಆವಿರ್ಭಾವಳಾಗ್ತಾಳೆ. ಈ ರೀತಿ ರೂಪವನ್ನು ಪಡೆದುಕೊಂಡಂತಹ ಆ ಪಾರ್ವತಾದೇವಿಯು ವಿವಾಹವನ್ನು ಮಾಡಿಕೊಂಡು ಇಡೀ ಲೋಕಕ್ಕೆ ಸನ್ಮಂಗಳವನ್ನು ಉಂಟು ಮಾಡ್ತಾಳೆ. ನಾವೆಲ್ಲರೂ ಕೂಡ ಮೂರನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯನ್ನು ಆರಾಧಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ. ತತ್ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.